ಇದನ್ನ ಕರಿಯರ್ ತಗೊಂಡ್ರೆ ಯೂಶಲಿ ಈ ಒಂದು ಇಂಡಸ್ಟ್ರಿಲಿ 1 ಕೋಟಿ ಮಾಡ್ಬೋದಾ ಒಂದು ವರ್ಷದಲ್ಲಿ? 1 ಕೋಟಿ ಖಂಡಿತ ಮಾಡ್ಬೋದು ರಿಯಲ್ ಎಸ್ಟೇಟ್ ಅಲ್ಲಿ. 1 ವರ್ಷದಲ್ಲಿ 1 ಕೋಟಿ ಮಾಡ್ಬೋದು ರಿಯಲ್ ಎಸ್ಟೇಟ್ ಅಲ್ಲಿ. ಬಿಕಾಸ್ ಇಟ್ ಇಸ್ ಅ ಸರ್ವಿಸ್ ಇಂಡಸ್ಟ್ರಿ. ನೀವು ಇದರಲ್ಲಿ ಏನು ಇನ್ವೆಸ್ಟ್ ಮಾಡ್ತಾ ಇಲ್ಲ, ಬಂಡವಾಳ ಹಾಕೋದು ಅನ್ನೋದಿಲ್ಲ. ನಿಮ್ಮ ಟೈಮ್, ನಿಮ್ಮ ನಾಲೆಜ್, ದಟ್ ಈಸ್ ವಾಟ್ ಯು ಆರ್ ಪೇಡ್ ಫಾರ್. ಸೊ ನೀವು ಆ ಒಂದು ಇದ್ರ ಮೈಂಡ್ಸೆಟ್ ಅಲ್ಲಿ ನೀವು ಸರ್ವಿಸ್, ಅತಿಥಿ ದೇವೋ ಭವ ಅನ್ನೋ ಒಂದು ಮೈಂಡ್ಸೆಟ್ ಅಲ್ಲಿ ನೀವು ವರ್ಕ್ ಮಾಡಿ ಕ್ಲೈಂಟನ್ನ ಮುಂದೆ, ಅವ್ರ ಇಂಟ್ರೆಸ್ಟ್ನ ಮುಂದೆ ಇಟ್ಕೊಂಡು ಮಾಡಿದ್ರೆ ಖಂಡಿತ ಆಗುತ್ತೆ. ಏನೋ ಯಾರೋ ಒಬ್ರು ನಾನು ನೋಡಿದೆ, ಅವ್ರು ಹೇಳೋದೇನೋ, ಏನಕ್ಕೆ ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಏನಕ್ಕೆ ಅಷ್ಟು ಕಮಿಷನ್ ಕೊಡಬೇಕು, ಬರೀ ಹಿಂಗೆ ತೋರ್ಸೋದಕ್ಕೆ. ಜನರಲ್ಲಿ ಒಂದು ಮೈಂಡ್ ಸೆಟ್ ಇದೆ, ಬಂದು ಮನೆ ತೋರಿಸ್ಬಿಟ್ಟು ಹೋಗ್ತಾರೆ, ಇವ್ರಿಗೆ ಏನಕ್ಕೆ 2% 1% ಕೊಡಬೇಕಂತ. ನಾವೀಗ ಸೇಲ್ ಮಾಡಬೇಕಂದ್ರೆ 2% ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅದು 1 ಕೋಟಿ ಪ್ರಾಪರ್ಟಿ ಆಗಿರಲಿ ಇಲ್ಲ 50 ಕೋಟಿ ಪ್ರಾಪರ್ಟಿ ಆಗಿರಲಿ. ಯು ಆರ್ ವ್ಯಾಲ್ಯೂಯಿಂಗ್ ಯೋರ್ ಓನ್ ಟೈಮ್. ಇಫ್ ಯು ಆರ್ ಸಮ್ ಒನ್, ಇವಾಗ ನಾನೇ ಮಾಡ್ತೀನಿ, ನಾನೇ ಕಂಪನಿ ವೆಬ್ಸೈಟ್ಗಳಲ್ಲಿ ಹಾಕ್ತೀನಿ, ನಾನೇ ಬೋರ್ಡ್ ಹಾಕ್ತೀನಿ, ನಾನೇ 100 ಜನಕ್ಕೆ ಮಾತಾಡ್ತೀನಿ. ವಿ ಟೆಲ್ ಆಲ್ ದ ಬೆಸ್ಟ್. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಯಾವ್ದೊಂದು ಹಾಟ್ ಪ್ಲೇಸಸ್ ಇದೆ ಸರ್ ಕರ್ನಾಟಕದಲ್ಲಿ? ಇವಾಗ ಹುಬ್ಳಿ ಧಾರವಾಡ ಕಾರಿಡಾರ್ ನೋಡಿ ನೀವು ಬೇಕಾದ್ರೆ, ಇಲ್ಲಾಂದ್ರೆ ಮಂಗಳೂರು ನೋಡಿ, ಮೈಸೂರು, ಬೆಂಗಳೂರು ಏನು ಪೆನ್ಷನರ್ ಪ್ಯಾರಡೈಸ್ ಅಂತಿದ್ರು, ಇವತ್ತಿಗೆ ಮೈಸೂರು ಪೆನ್ಷನರ್ ಪ್ಯಾರಡೈಸ್ ಆಗ್ತಿದೆ. ಮೈಸೂರು ರಿಯಲ್ ಎಸ್ಟೇಟ್ ಇಸ್ ಫಾರ್ ಮೋರ್ ಕಾಂಪಿಟೇಟಿವ್. ಓಕೆ, ಇವತ್ತಿನ ದಿನ ಬೆಂಗಳೂರು ಪ್ರೈಸ್ ಲೆಕ್ಕಕ್ಕೆ ಬರ್ತಾ ಇದೆ. ಒಂದ್ ದಿನ ನಾನು ಮುಂಚೆ ಸ್ಟಾರ್ಟ್ ಮಾಡಿದಾಗ ರಿಯಲ್ ಎಸ್ಟೇಟು 170 ಕಿಲೋಮೀಟರ್ ಮಿನಿಮಮ್ ನನ್ನ ಬೈಕಲ್ಲಿ ತೋರಿಸ್ತಾ ಇದ್ದಿದ್ದು. ಪರ್ ಡೇ ನಾನು ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಪರ್ ಡೇ ಸರ್ 120. ಶರ್ಟ್ ಕೈ ಕೆಳಗಡೆಯಿಂದ ಎಂಟೈರ್ಲಿ ಟ್ಯಾನ್ ಆಗಿ ಹೋಗ್ಬಿಡ್ತಿತ್ತು. ರಿಯಲ್ ಎಸ್ಟೇಟ್ ಮಾಡೋರಿಗೆ ಪೊಲಿಟಿಷಿಯನ್ಸ್ ಜೊತೆ ಕನೆಕ್ಟ್ ಇರೋ ನೆಸೆಸಿಟಿ ಇದೆಯಾ ಸರ್? ರಿಯಲ್ ಎಸ್ಟೇಟ್ ಅಲ್ಲಿ ಎಲ್ಲರ ರಿಲೇಶನ್ಶಿಪ್ಪು ಇಂಪಾರ್ಟೆಂಟ್. ಪೊಲಿಟಿಷಿಯನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಇಟ್ ಮೈಟ್ ಬಿ ಫಾರ್ ಇನ್ಫಾರ್ಮೇಶನ್, ಇಟ್ ಮೈಟ್ ಬಿ ಫಾರ್ ಬಿಸ್ನೆಸ್, ಇಟ್ ಮೈಟ್ ಬಿ ಫಾರ್ ರೆಫರಲ್, ಅವ್ರ ಕಡೆಯಿಂದ ಬರೋ ಬಿಸ್ನೆಸ್. AI ಸಿಟಿ ಮಾಡ್ಬೇಕಂತ ಇದ್ದಾರೆ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ. ಈ AI ಸಿಟಿ ಅನ್ನೋದು ಏನಂದ್ರೆ, AI ರಿಲೇಟೆಡ್ ಏನೇನು ಸ್ಟಾರ್ಟಪ್ಸ್ ಇದೆಯೋ, ಏನೇನು ಬಿಸ್ನೆಸಸ್ ಇದರಿಂದ AI ರಿಲೇಟೆಡ್ ಇದೆಯೋ, ಅದಕ್ಕೆ ಎಲ್ಲದಕ್ಕೂ ಒಂದು ಲೇಬಲ್ ಮಾಡಿ ಒಂದು ರೀಜನ್ ಕೊಟ್ಟು ಅಲ್ಲಿ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಕಂಪನೀಸ್ಗಳಿಗೆ ಕರೆದಾಗ ಏನಾಗುತ್ತೆ, ಆ ಒಂದು ಸಿಟಿಯಲ್ಲಿ AI ರಿಲೇಟೆಡ್ ಒಂದು 50 ಕಂಪನಿ ಬಂತು ಅನ್ಕೊಳ್ಳಿ, ದಟ್ ಈಸ್ ಅ ವೆರಿ ಬಿಗ್ ಥಿಂಗ್. ಅಕಸ್ಮಾತ್ ರಿಯಲ್ ಎಸ್ಟೇಟ್ಗೆ ಕನ್ನಡದ ಹೀರೋ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕಂದ್ರೆ ಯಾರನ್ನ ರೆಕಮೆಂಡ್ ಮಾಡ್ತೀರಾ ಸರ್? ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಯಾರು ಇಲ್ಲ ನನ್ನ ಪ್ರಕಾರ. ಬೇಕಾದ್ರೆ ನಾನು ಆಗಕ್ಕೆ ರೆಡಿ ಇದ್ದೀನಿ.